ನೋಡಿ ಸರ್, ನಾನೊಬ್ಬ ಸಣ್ಣ ಕಾರ್ಯಕರ್ತ. ನನ್ನ ಕೆಲಸಗಳನ್ನ ನೋಡಿ ಈ ಒಂದು ವೇದಿಕೆಯಿಂದ ಇನ್ನೊಂದು ವಿಷಯ ಹೇಳಬೇಕು ಅಂತ ಅನ್ಕೊಂತೀನಿ. ನನ್ನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೂ ಈ ವಿಷಯ ಮುಟ್ಟಬೇಕು. माननीय नरेंद्र मोदी जी, मैं आपका चरिस्मेटिक कैरेक्टर, डायनामिक लीडरशिप, विजनरी एडमिनिस्ट्रेशन को देख के मेरे जैसा लाखों करोड़ों लोग ये पार्टी में ज्वाइन हुआ, ये पॉलिटिक्स में आया. मैं भी एक हूं. आपका वजह से मैं पॉलिटिक्स में आया. मैं पॉलिटिक्स कर रहा हूं. मुझे कोई भी गॉडफादर नहीं है. ओ विजेंद्र जी क्या है, ये लोग सभी बोल रहे हैं, मैं उसका टीम हूं. मैं मेरा दैव मानता हूं आपको, आपका कसम लेके बोल रहा हूं. विजेंद्र जी को मैं मीट हुआ. मैं जिलाध्यक्ष होने का बाद मेरा काम देख के, मेरा आरएसएस लोग मिलके और मेरा पार्टी का लोग मिलके, सभी लोग प्रोसेस होने का बाद मुझे ये चुनावित किया गया. मैं एक ही बार किसी का गेट का पर जाके मैं किसी को ये पकड़ के मैं ये जिलाध्यक्ष पदवी नहीं लिया. मुझे गर्व है, मैं आपका लड़का हूं, आपके लिए काम कर रहा हूं, मेरे देश के लिए काम कर रहा हूं. मैं इसीलिए आपको बोल रहा हूं कि ये काम, ये क्या हुआ है, ये जिलाध्यक्ष का ये क्या हुआ है, ये गलती से नहीं हुआ है, ठीक तरीके से हुआ है. फिर भी अगर मेरा पक्ष मानता है मैं पीछे हटूं और किसी को जगह दे, मैं देने के लिए रेडी हूं, क्योंकि मैं आपका लड़का हूं. ಇದನ್ನ ನರೇಂದ್ರ ಮೋದಿ ಅವರಿಗೆ ನಾನು ಹೇಳಬೇಕಾಗಿತ್ತು. ಇದಕ್ಕೋಸ್ಕರ ಹಿಂದೆಲ್ಲಿ ಹೇಳಿದ್ದೀನಿ. ಬಿಜೆಪಿಯವರಿಗೆ ಮಣಿಯುತ್ತೆ ಅಂದ್ರೆ ಏನು ಅರ್ಥ ಅಂತ ಸರ್ ನೋಡಿ, ನಾನು ಮತ್ತೆ ಹೇಳ್ತೀನಿ, ನನ್ನ ಪಕ್ಷದ ವಿರುದ್ಧ ನಾನು ಒಂದು ಮಾತು ಕೂಡ ನಾನು ಮಾತಾಡಲ್ಲ. ಪಕ್ಷ ಇಷ್ಟು ದೊಡ್ಡ ಪಕ್ಷ, ಇಡೀ ಪ್ರಪಂಚಕ್ಕೆ ದೊಡ್ಡ ಪಕ್ಷ. ಇಂತಹ ಒಂದು ಪಕ್ಷ ಒಂದು ನಿರ್ಧಾರ ತಗೊಂಡಾಗ ಅದರಲ್ಲಿ ಆಗು ಹೋಗುಗಳು ಸಣ್ಣ ಪುಟ್ಟದ ಹೆಚ್ಚು ಕಡಿಮೆ ಇರುತ್ತೆ. ಅದನ್ನೆಲ್ಲಾನು ಫಾಲೋ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನನ್ನಂತ ಕಾರ್ಯಕರ್ತರ ಮೇಲಿದೆ. ಅದನ್ನ ನಾನು ಮನಸ್ಫೂರ್ತಿಯಾಗಿ ನಾನು ನಡ್ಕೊಂತೀನಿ. ಅದೇ ರೀತಿನೇ ಸಂಸದರ ಆಗ್ರಹಕ್ಕೆ ಮಣಿದು ನಿಮ್ಮ ತಡೆ ವಾಪಸ್ ಆಗಿದೆ ಸರ್, ನಿಮ್ಮ ನೇಮಕ. ಅದಕ್ಕೆ ಕೇಳಿ ಸಂಸದರ ಪ್ರಭಾವನ ನೋಡಿ, ಆವಾಗ್ಲಿಂದನೂ ಹೇಳ್ತಾ ಇದ್ದೀನಿ, ಸಂಸದರ ಮನಸ್ಥಿತಿ ತುಂಬಾ ಹೀನ ಇದೆ. ನಾವೆಲ್ಲ ಗೆಲ್ಲಿಸ್ಕೊಂಡು ಬಂದಿದ್ದು ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸೋದಕ್ಕೆ. ಯಾರೂ ಸಹ ಸಂಸದರಾದ ಸುಧಾಕರ್ ಅವರ ಮತ ನೋಡಿ ಓಟ್ ಹಾಕಿದ್ದಲ್ಲ. ಅದರ ಹಿಂದಿನ ಎಲೆಕ್ಷನ್ ಅಲ್ಲಿ ಪ್ರಭಾವಿ ಮಂತ್ರಿಗಳಾಗಿದ್ದಂತಹ ಸಂಸದರು, ಇವಾಗಿನ ಸಂಸದರು ಸುಧಾಕರ್ ಅವರು, ಏನೂ ಗೊತ್ತಿಲ್ಲದಂತಹ ಒಂದು ವ್ಯಕ್ತಿ, ಒಂದು ಹುಡುಗ, ಆ ಶಾಸಕರ ಬಗ್ಗೆ ನನಗೆ ಹೆಮ್ಮೆ ಇದೆ, ನನ್ನ ಕ್ಷೇತ್ರದ ಶಾಸಕರವರು. ಆದ್ರೆ ಆವತ್ತು ಆ ಎಲೆಕ್ಷನ್ ಬಂದಿದ್ದ ದಿವಸ ಆ ಹುಡುಗ ಏನೂ ಅಲ್ಲ. ಅಂತಹ ಒಂದು ಸಾಮಾನ್ಯ ಹುಡುಗನ ಮುಂದೆ 100 ಕೋಟಿ ಖರ್ಚು ಮಾಡಿ ತಾನು ಅನ್ಕೊಂಡಿದ್ದಂತಹ ವರ್ಚಸ್ವಿ ನಾಯಕ ಅನ್ನೋದನ್ನ ಬಿಂಬಿಸ್ಕೊಂಡ್ರು ಸಹ ಜನ ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ರು. ಅದು ಈ ಪ್ರಕೃತಿ, ಈ ನನ್ನ ಪ್ರಜಾಪ್ರಭುತ್ವ ನಿಮಗೆ ಕಲಿಸಿದಂತ ಪಾಠ. ಚಿಕ್ಕಬಳ್ಳಾಪುರದ ಇಡೀ ಜನತೆ ಅನ್ಕೊಂಡ್ರು ಈ ಮನುಷ್ಯನ್ಗೆ ಇನ್ನಾದ್ರೂ ಬುದ್ಧಿ ಬರ್ಬೋದು, ಇನ್ನು ಸರಿ ಹೋಗ್ಬೋದು ಅಂತ ಅನ್ಕೊಂಡ್ರು. ಆದ್ರೆ ಅವರ ಸಂಸದರಾದ ಒಂದೇ ತಿಂಗಳಲ್ಲಿ ಅವರ ನಡತೆ, ಅವರ ವಿಚಾರಗಳು ಮತ್ತೆ ಹಳೆ ಸುಧಾಕರ್ರೇ ನಾನು, ನನ್ನ ಹುಟ್ಟು ಗುಣ ಸುಟ್ರೂ ಹೋಗೋದಿಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ರು. ಅದನ್ನ ಮತ್ತೆ ಮತ್ತೆ ಈ ವೇದಿಕೆಗಳಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ಆತ ಮಾಡಿರುವಂತಹ ತಪ್ಪುಗಳನ್ನ ನಾನು ನನ್ನ ಪಕ್ಷದ ಮೇಲೆ ಹೊರ್ಸಕ್ ನಾನು ರೆಡಿ ಇಲ್ಲ. ಇದನ್ನೆಲ್ಲ ಸರಿ ಮಾಡುತ್ತೆ. ಇದೊಂದು ತಾತ್ಕಾಲಿಕವಾದಂತಹ ಒಂದು ತಡೆಯನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನಲ್ಲಿ ಏನೇ ಆದ್ರೂ ಸಹ ಅದನ್ನ ನಾವು ತಗೋಣೋ ಅಂತಹ, ಜೀರ್ಣ ಮಾಡ್ಕೊಳ್ಳೋ ಅಂತಹ ಶಕ್ತಿ ನನ್ನಂತ ಲಕ್ಷಾಂತರ ಕಾರ್ಯಕರ್ತರಿಗೆ ನನ್ನ ಬಿಜೆಪಿ ಪಕ್ಷ ಕಲಿಸ್ಕೊಟ್ಟಿದೆ. ನಾನು ನೈಜವಾದ ಕಾರ್ಯಕರ್ತ, ನಾನು ನೈಜವಾದ ಬಿಜೆಪಿ ಕಾರ್ಯಕರ್ತ ಆಗಿರೋದ್ರಿಂದ ನಾನು ತ್ಯಾಗ ಮಾಡೋದಕ್ಕೂ ರೆಡಿ ಇದ್ದೀನಿ. 24/7 ನಾನು ಕೆಲಸ ಮಾಡೋದಕ್ಕೂ ರೆಡಿ ಇದ್ದೀನಿ.